ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಭೇಟಿ ವಿಚಾರ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಕೆಲಸಕ್ಕೆ ಹೋಗಿದ್ರು ರಾಹುಲ್ ಗಾಂಧಿ ಅವರ ಹತ್ರ. ರಾಹುಲ್ ಗಾಂಧಿ ಕರೆದಿದ್ದಕ್ಕೇನೆ ಹೋಗಿದ್ರು ಅವರು. ಅಂದ್ರೆ ರಾಹುಲ್ ಗಾಂಧಿ ಅವರು ಕೆಲಸ ಆಯ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅಲ್ವಾ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಆ ಬಿಟ್ವೀನ್ ದ ಲೈನ್ಸ್ ಅಲ್ಲೇನೆ ಅರ್ಥ ಮಾಡ್ಕೊಳ್ಳಿ. ದೆಹಲಿಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರ ಭೇಟಿ ವಿಚಾರಕ್ಕೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ದಾರೆ, ಅವ್ರು ಕೆಲಸಕ್ಕೆ ಹೋಗಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವ್ರ ಕೆಲಸನ, ಪ್ರಿಯಾಂಕಾ ಖರ್ಗೆ ಅವ್ರ ಕೆಲಸನ? ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸೊ ಯಾಕೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಕ್ಕೆ ಹೋಗಿದ್ರು ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕರೆದಿದ್ರು, ಅದಕ್ಕೆ ಹೋಗಿದ್ರು ಅಂತೇಳಿ. ರಾಹುಲ್ ಗಾಂಧಿ ಅವರು ಯಾಕೆ ಕರೆದ್ರು ಅಂತ ಮತ್ತೆ ಹುಟ್ಕೊಳ್ಳುತ್ತೆ ಪ್ರಶ್ನೆ. ಹಾಗಿದಾಗ ಏನು ಮಾತನಾಡಿದ್ರು ಅಂತ ಹೇಳಿ. ಅಲ್ಲಿಂದ ಬಂದ ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ನ ಯಾಕೆ ಭೇಟಿ ಆದರು ಅಂತ ಹೇಳಿ. ಇವೆಲ್ಲ ಹೇಗಾಗಿದೆ ಅಂತಾರೆ ಒಗಟುಗಳ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕೆಪಿಸಿಸಿಯಲ್ಲಿ 76ನೇ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇವತ್ತು ದೇಶಾದ್ಯಂತ ಆಚರಿಸಲಾಗ್ತಾ ಇದೆ. ಭಾಷಣದಲ್ಲಿ ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಮೊನಚಾದ ಮಾತನಾಡಿದ್ದಾರೆ. ಸ್ಟೇಜ್ನಲ್ಲಿ ಸೈಡ್ಗೆ ನಿಂತವರನ್ನ ನೋಡಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಇಲ್ಲಿ ನಿಂತಿರುವವರಿಗೆ ಚೇರ್ನ ಬೆಲೆ ಗೊತ್ತಿಲ್ಲ ಅಂತ ಹೇಳಿ. ಹೇಳಿಲ್ವಾ, ಯಾವಾಗ ಹೋಗೋದೊಂದು ಒಗಟ್ಟು ಬಿಡ್ತಾರೆ ಅಂತೇಳಿ. ಚೇರ್ ಸಿಕ್ಕಾಗ ಹೋಗಿ ಕೂತ್ಕೋಬೇಕು ಅಂತೇಳಿ. ಹಿಂದೆ ನಿಂತವರು ಹಿಂದೆಯೇ ಇರ್ತಾರೆ, ಯಾವಾಗಲೂ ಚೇರ್ ಸಿಗಲ್ಲ ನಿಮಗೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅಲ್ಲೂ ಒಂದು ಒಗಟಿದೆ. ಸೊ ಈಗಿರುವಂಥ ಚೇರಿನ ಚರ್ಚೆ ಆಗ್ತಾ ಇರೋ ಟೈಮಲ್ಲಿ ಇವರು ಚೇರ್ ಬಗ್ಗೆ ಮಾತನಾಡ್ತಾ ಇರೋದು ಭಾಳ ಚೆನ್ನಾಗಿದೆ. ಅವಾಗವಾಗ ಇಂಥವು ಬಿಡ್ತಾ ಇರ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಕೇಳಿಸ್ಕೊಳ್ಬೇಕು ಆ ಮಾತುಗಳನ್ನು ಹೇಗಿದೆ ಅಂತ ಹೇಳಿ. ಜಸ್ಟ್ ಎಂಜಾಯ್. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಇಲ್ಲ, ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ನೋಡಿ. ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಬಂಧುಗಳೇ ನಮಸ್ಕಾರ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಇಲ್ಲ, ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ನೋಡಿ. ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹೇಳಕ್ಕಾಗುತ್ತಾ ಸರ್? ಈಗ ನಿಮಗೂ ನಿಮಗೆ ಸಿಕ್ಕಿರೋ ಚೇರಲ್ಲೇ ನೀವು ಕೂತಿದ್ದೀರಾ, ಬೇರೆ ಚೇರ್ ಬೇಕು ಅಂತ ಕಾಯ್ತಾ ಇಲ್ವಾ? ಪಾಪ ಅವರು ಯಾವುದೋ ಬೇರೆ ಚೇರ್ ಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಕಾಯಿಲಿ ಬಿಡಿ. ಈಗ ನಿಮಗೆ ಸಿಕ್ಕಿದ ಚೇರನ್ನು ನೀವು ತೊಗೊಂಡಾಯ್ತು, ಈಗ ಬೇರೆ ಚೇರ್ ಕಡೆಗೆ ಹಾಕ್ತಾ ಇದ್ದೀರಾ. ಆ ಚೇರು ಸಿಗುತ್ತೋ ಇಲ್ವೋ ಅಂತ ಹೇಳಿ. ಹಂಗೆ ಅವ್ರದ್ದು ಇರುತ್ತೆ ಪಾಪ. ಯಾರ್ಯಾರ್ದು ಯಾವ್ಯಾವ ಕುರ್ಚಿ ಮೇಲೆ ಕಣ್ಣಿರುತ್ತೋ ಏನೋ.